ನಮಸ್ಕಾರ ಎಲ್ರಿಗೂ. ಇನ್ನೇನು ಹೊಸ ವರ್ಷ ಇನ್ನೊಂದು ವಾರ ಇದೆ, ಬರ್ತಾ ಇದೆ. ಸೊ ಎಲ್ರಿಗೂ ಮುಂಚಿತವಾಗಿ ಹೊಸ ವರ್ಷದ ಶುಭಾಶಯಗಳು. 2026 ಬರ್ತಾ ಇದೆ. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ರಚಿತಾ ರಾಮ್ ಅವ್ರ ಬಗ್ಗೆ ಹೇಳಬೇಕು ಅಂತ, ಯಾಕೆಂದ್ರೆ ಒಂಥರ ವಿಶೇಷ ಅನ್ನಿಸ್ತು. ಲೇಡಿ ಸೂಪರ್ ಸ್ಟಾರ್, ಕನ್ನಡದ ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಆಕ್ಟ್ ಮಾಡಿರೋ 2 ಸಿನಿಮಾಗಳು ಜನವರಿ 23ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ಅವತ್ತೇ ಬಿಡುಗಡೆ ಆಗ್ತಾ ಇದೆ, ಕಲ್ಟ್ ಸಿನಿಮಾನು ಬಿಡುಗಡೆ. ಅಂದ್ರೆ 2 ತದ್ವಿರುದ್ಧ ಪಾತ್ರಗಳು. ಒಂದು 18-20 ವರ್ಷದ ಹುಡುಗಿ, ಅವಳ ಒಂದು ತಾಯಿ, ಒಂದು ಮಧ್ಯವಯಸ್ಕ ಮಹಿಳೆಯ ಪಾತ್ರ ಮಾಡಿದರೆ. ಇದರಲ್ಲಿ ಗ್ಲಾಮರಸ್ ಸಿಗರೇಟ್ ಸೇದ್ಕೊಂಡು ಅದೆಲ್ಲ ಈ ತರ ಪಾತ್ರ ಮಾಡಿದ್ದಾರೆ. ಬಟ್ ಏನೋ ಈ ಕಲ್ಟ್ ಸಿನಿಮಾ ಪ್ರಮೋಷನ್ ಅಲ್ಲಿ ಅವರು ಭಾಗವಹಿಸ್ತಾ ಇಲ್ವೋ ಅಥವಾ ನನಗೆ ಕಾಣಿಸ್ತಾ ಇಲ್ವೋ ಅದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಜೈದ್ ಖಾನ್ ಅವರು ಮತ್ತೆ ಮಲೈಕಾ ಅವರಷ್ಟೇ ಕಾಣಿಸ್ತಾ ಇದ್ರೆ ಬಹುಶಃ ಈ ಸಿನಿಮಾ ಪ್ರಮೋಷನ್ ಅಲ್ಲಿ ಇರಬೇಕು. ಬಟ್ ಇರ್ಲಿ, 2 ಸಿನಿಮಾ ಒಂದೇ ದಿನ ಬಿಡುಗಡೆ ಆಗ್ತಾ ಇರೋದು ವಿಶೇಷ ಅಲ್ವಾ? ಅದು ಒಂದೇ ನಾಯಕಿ 2 ಸಿನಿಮಾಗಳು ಸೂಪರ್ ಅನ್ನಿಸ್ತು. ಬಟ್ ಅದು ಒಂದೊಂದ್ಸರಿ ಡಿಫಾಲ್ಟ್ ಕೂಡ ಆಗುತ್ತೆ. ಈ ಸಿನಿಮಾ ಶ್ರಾವ್ಯ ರಾವ್ ಅವ್ರದ್ದು, ಕರೆಕ್ಟ್, ಅವ್ರದ್ದು ಸಿನಿಮಾ ಹುಚ್ಚಾಟು ಮತ್ತೆ ಇದು ಅನ್ಸುತ್ತೆ ನಂಜುಂಡಿ ಕಲ್ಯಾಣ. ಎಸ್, ಅವೆರಡು ಸಿನಿಮಾಗಳು ಒಂದೇ ದಿನ ಬಿಡುಗಡೆ ಆಗಿದ್ವು. ಅಂದ್ರೆ ಈ ಸಿನಿಮಾ ಇಂಪಾರ್ಟೆಂಟ್, ಈ ತರದ ಒಂದಿಷ್ಟು ಗೊಂದಲಗಳು ಕಾಡುತ್ತೆ. ಬಟ್ ಏನೇ ಇರಲಿ, 2 ಸಿನಿಮಾ ತಂಡಗಳು ಒಳ್ಳೇದಾಗಲಿ. ಹಾಡುಗಳು ಇದ್ರಲ್ಲಿ ಅಂತ ಹಾಡು ನಾನು ಅದ್ರಲ್ಲಿ ವಿಡಿಯೋನು ಮಾಡ್ಬಿಟ್ಟಿದ್ದೆ. ಕಲ್ಟಲ್ಲೂ ಅಷ್ಟೇನೆ. ಈ ಕಡೆ ಲ್ಯಾಂಡ್ ಲಾರ್ಡ್ ಏನು ಹೆಂಗಿದಾವ ಹಾಡು, ಒಂದು ಹಾಡು ಬಿಟ್ಟಿರೋದು ನಿಂಗವ ಹಾಡು ನೀವು ಕೇಳಿರ್ತೀರಾ. ಆ ಪರ್ಫಾರ್ಮೆನ್ಸ್ ಸಖತ್ ಅನಿಸ್ತು. ಈ ಕಲ್ಟು ಅಷ್ಟೇನೆ. ಅಂದ್ರೆ ನಾಯಕಿ ಹೇಳ್ತಾರಲ್ಲ ಆ ಹಾಡು, ಶಿವನೇ ಅಯ್ಯೋ ಶಿವನೇ, ಒಂದಿಷ್ಟು ಹಾಡುಗಳು ಅನಿಲ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ. ಈ ಕಡೆ ಜಡೇಶ್ ಸರ್ ಇವರು ಡೈರೆಕ್ಷನ್ ಮಾಡಿದ್ದಾರೆ ಸಿನಿಮಾಗೆ, ಲ್ಯಾಂಡ್ ಲಾರ್ಡ್ಗೆ. ಸೊ ಇಬ್ಬರು ಒಳ್ಳೆ ಟ್ಯಾಲೆಂಟೆಡ್. ನಿಜವಾಗ್ಲು 2 ಸಿನಿಮಾನು ನಾನು ಥಿಯೇಟ್ರಲ್ಲೇ ಹೋಗಿ ನೋಡ್ತೀನಿ. ಒಳ್ಳೇದಲ್ಲಿ, ಆಲ್ ದ ಬೆಸ್ಟ್. ಸೊ ಇನ್ನು ರಚಿತಾ ರಾಮ್ ಅವರ ಬಗ್ಗೆ ನಾವು ಏನು ಹೇಳೋದು, ಬುಲ್ಬುಲ್ ಸಿನಿಮಾದಿಂದ ನೋಡ್ಕೊಂತಾರೆ ಬಂದಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ಸೂಪರ್, ತುಂಬಾ ಇಷ್ಟ ಆದ್ರು. ಆದ್ರೆ ಈ ವರ್ಷದ ಆರಂಭದಲ್ಲಿ ಸಂಜೀವ್ ವೇಟ್ಸ್ ಗೀತಾ ಪಾರ್ಟ್ 2 ಈ ಸಿನಿಮಾ ಮೂಲಕ ರಚಿತಾ ರಾಮ್ ಅವರು ಸಿನಿಮಾ ಒಂದು ಇದು ಬಂದ್ರು. ಮುಂದಿನ ವರ್ಷ 2026ಕ್ಕೆ ಕಲ್ಟ್ ಮತ್ತೆ ಲ್ಯಾಂಡ್ ಲಾರ್ಡ್ 2 ಸಿನಿಮಾಗಳ ಮೂಲಕ ಒಂದೇ ದಿನ ಬರ್ತಾ ಇದ್ದಾರೆ. ವಿಶೇಷ ಅನ್ನಿಸ್ಬೋದು. ಒಂದೊಂದ್ಸರಿ ಈ ಸಿನಿಮಾ ಇರ್ಲಿ, 2 ಸಿನಿಮಾಗಳು ಒಳ್ಳೇದಾಗಲಿ. 2 ಸಿನಿಮಾಗಳು ಕನ್ನಡದ ಸಿನಿಮಾಗಳೇ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್.